program sponsored by Diago Finance. ಪಿಎಫ್ ಬಡ್ಡಿ 2026 ಜುಲೈ 15ರ ಒಳಗೆ ಉದ್ಯೋಗಿಗಳ ಖಾತೆಗೆ ಜಮೆ, ಬಡ್ಡಿ ಚೆಕ್ ಮಾಡುವ ವಿಧಾನ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಕೇಂದ್ರ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವೀಯ ಅವರು ಬುಧವಾರ ನೀಡಿರುವ ಒಂದು ಮಾಹಿತಿಯ ಪ್ರಕಾರ ಉದ್ಯೋಗಿಗಳ ಭವಿಷ್ಯ ನಿಧಿ ಠೇವಣಿಗಳ ಮೇಲಿನ ವಾರ್ಷಿಕ ಬಡ್ಡಿಯನ್ನು ಜುಲೈ 15ರ ಒಳಗೆ ಚಂದಾದಾರರ ಅಥವಾ ಸಬ್ಸ್ಕ್ರೈಬರ್ಸ್ ಅಥವಾ ಉದ್ಯೋಗಿಗಳ ಖಾತೆಗೆ ಜಮಾ ಮಾಡಲಾಗ್ತಾ ಇದೆ. ಒಟ್ಟು 1,44,00,000 ರೂಪಾಯಿಗೂ ಅಧಿಕ ಬಡ್ಡಿಯನ್ನು 34 ಕೋಟಿ ಸದಸ್ಯರ ಖಾತೆಗಳಿಗೆ ಜಮಾ ಮಾಡಲಾಗ್ತಾ ಇದೆ. EPF ಅನ್ನು ಕೇಂದ್ರ ಟ್ರಸ್ಟಿಗಳ ಮಂಡಳಿಯು ಶಿಫಾರಸು ಮಾಡಿದ 8.25 ಅಂದರೆ 8.25% ಬಡ್ಡಿ ದರವನ್ನು ಕೇಂದ್ರ ಹಣಕಾಸು ಸಚಿವಾಲಯ ಇತ್ತೀಚೆಗೆ ಅನುಮೋದನೆ ಮಾಡಿದೆ. ಸೊ ಜುಲೈ 15ರೊಳಗೆ ಇದು ಅಕೌಂಟಿಗೆ ಜಮೆ ಆಗುತ್ತೆ. PF ಖಾತೆಗಳ ನಿರ್ವಹಣೆಯನ್ನು ಮತ್ತು ಪ್ರಕ್ರಿಯೆಗಳನ್ನು ಸುಲಭಗೊಳಿಸಲು ಕಳೆದ ಕೆಲವು ದಿನಗಳಲ್ಲಿ ರಾಷ್ಟ್ರೀಯ ಡೇಟಾಬೇಸ್ಗೆ ಸ್ಥಳಾಂತರ ಮಾಡಲಾಗಿದೆ, ಮೈಗ್ರೇಷನ್ ಮಾಡಲಾಗಿದೆ. ಇದು ಪ್ರಮುಖ ಸುಧಾರಣೆಯಾಗಿದ್ದು, ಬಳಕೆದಾರರು ತಮ್ಮ ಒಟ್ಟು PF ನಿಧಿಯ 75% ಮೊತ್ತವನ್ನು ನೇರವಾಗಿ UPI ಮೂಲಕ ಪಡೀಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಭಾಳ ಒಳ್ಳೆಯ ಅನುಕೂಲ ಇದು. ಸೊ 2026ನೇ ಹಣಕಾಸು ವರ್ಷದ 8.25% ಬಡ್ಡಿ ದರವನ್ನು ಆಟೋಮ್ಯಾಟಿಕ್ ಆಗಿ ಆಟೋ ಪ್ರೊಸೆಸರ್ ಆಗಿ ಲೆಕ್ಕ ಹಾಕಲಾಗುತ್ತೆ. ನಂತರ ಕ್ಷೇತ್ರೀಯ ಅಧಿಕಾರಿಗಳನ್ನು ಪರಿಶೀಲಿಸಿ ಸದಸ್ಯರ ಖಾತೆಗಳಿಗೆ ಜಮಾ ಮಾಡ್ತಾರೆ. 2026 ಜುಲೈ 15ರ ಒಳಗೆ ಸದಸ್ಯರು ತಮ್ಮ ಪಾಸ್ಬುಕ್ನಲ್ಲಿ ಬಡ್ಡಿ ಜಮಾ ಆಗಿರುವುದನ್ನು ಖಚಿತವಾಗಿ ನೋಡಿ ಖಾತರಿಪಡಿಸಿಕೊಳ್ಬೋದು ಅಂತ ಸಚಿವರು ತಿಳಿಸಿದ್ದಾರೆ. ಈ ಹಿಂದೆ ಬಡ್ಡಿ ದರ ಘೋಷಣೆ ಆದ ನಂತರ ಅದು ಸದಸ್ಯರ ಖಾತೆಗೆ ಜಮೆ ಆಗಲು ಸಾಮಾನ್ಯವಾಗಿ ಅಕ್ಟೋಬರ್ ನವಂಬರ್ ತನಕ ಕಾಯಬೇಕಾಗ್ತಿತ್ತು, ತಿಂಗಳುಗಟ್ಟಲೆ. ಆದರೆ ಈ ಬಾರಿ ಅಷ್ಟು ಕ್ವಿಕ್ಕಾಗಿ ಮಾಡ್ತಾ ಇದ್ದಾರೆ. ಪ್ರಕ್ರಿಯೆಯಿಂದ ಬಹಳ ಸುಗಮವಾಗಿ ನಡೆಸಲಿಕ್ಕೆ ತಾವೇ ಖುದ್ದಾಗಿ ಮೇಲ್ವಿಚಾರಣೆ ಮಾಡ್ತಾ ಇರುವುದಾಗಿ ಕೇಂದ್ರ ಸಚಿವರು ತಿಳಿಸಿದ್ದಾರೆ. 34 ಕೋಟಿ ಸದಸ್ಯರ ಖಾತೆಗಳಲ್ಲಿ ಕೇವಲ 9 ಕೋಟಿ ಖಾತೆಗಳು ಮಾತ್ರ ಆಕ್ಟಿವ್ ಆಗಿದೆ. ಆದ್ದರಿಂದ ಸದಸ್ಯರು ತಮ್ಮ ಹಳೆಯ PF ಖಾತೆ ಸಂಖ್ಯೆಗಳನ್ನು ಇತ್ತೀಚಿನ UAN ಆಧಾರಿತ ಖಾತೆ ಸಂಖ್ಯೆಗಳಿಗೆ ಜೋಡಿಸಬೇಕು. ಆಗ ಮಾತ್ರ ಅವರು ತಮ್ಮ ಎಲ್ಲ PF ಖಾತೆಗಳಲ್ಲಿ ಇದ್ದಂಥ ಹಣದ ವಿವರಗಳನ್ನು ಒಟ್ಟಾಗಿ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅವರು ತಿಳಿಸಿದ್ದಾರೆ. EPF ಪಾಸ್ಬುಕ್ಕನ್ನು ಆನ್ಲೈನಲ್ಲಿ ಪರಿಶೀಲನೆ ಮಾಡೋದು ಹೇಗೆ, ಬಡ್ಡಿ ಬಂತ ಅಂತ ಹೇಗೆ ಚೆಕ್ ಮಾಡೋದು, ಅದಕ್ಕೂ ಕೂಡ ವ್ಯವಸ್ಥೆ ಇದೆ. ನೀವು EPFನ ಅಧಿಕೃತ ವೆಬ್ಸೈಟ್ ಅಥವಾ ಉಮಾಂಗ್ ಆ್ಯಪ್ ಮೂಲಕ ಅದನ್ನು ಚೆಕ್ ಮಾಡ್ಬೋದು. ಇದರ ಸಿಂಪಲ್ ಒಂದು ಹಂತಗಳು ಈ ರೀತಿ ಇದೆ. ಫಸ್ಟ್ ಸ್ಟೆಪ್ ಯಾವುದಂದರೆ EPF ಇ ಸೇವಾ ಪೋರ್ಟಲ್ ಮೂಲಕ, ವೆಬ್ಸೈಟ್ ಮೂಲಕ EPF ಅಧಿಕೃತ ಸದಸ್ಯರ ಪೋರ್ಟ್ ಮೂಲಕನೂ ಭೇಟಿ ಆಗ್ಬೋದು. ಅಲ್ಲಿ ಚೆಕ್ ಮಾಡ್ಬೋದು. passbook.epfoindia.gov.in ನಲ್ಲಿ ಚೆಕ್ ಮಾಡ್ಬೋದು. ನಿಮ್ಮ UN ಯೂನಿವರ್ಸಲ್ ಅಕೌಂಟ್ ನಂಬರ್ ಅಂತ ಇದೆಯಲ್ಲ, ಅದನ್ನು ಪಾಸ್ವರ್ಡ್ ಆಗಿ ಬಳಸಿ ಲಾಗಿನ್ ಆಗಿ ಚೆಕ್ ಮಾಡ್ಬೋದು. ಲಾಗ್ ಆದ ನಂತರ ಪರದೆ ಮೇಲೆ UN ಲಿಂಕ್ ಆಗಿರುವಂಥ PF ಖಾತೆಗಳ ಪಟ್ಟಿ ಸಿಗುತ್ತೆ. ಯಾವ ಖಾತೆಯ ಪಾಸ್ಬುಕ್ ನೋಡಬೇಕೋ ಆ ಮೆಂಬರ್ ID ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಆಗ ಸ್ಕ್ರೀನ್ನಲ್ಲಿ ನಿಮ್ಮ PF ಪಾಸ್ಬುಕ್ ಓಪನ್ ಆಗುತ್ತೆ. ಇಲ್ಲಿ ನೀವು ವ್ಯೂ ಪಾಸ್ಬುಕ್ ಅಂತ ಆಯ್ಕೆಯನ್ನು ಸೆಲೆಕ್ಟ್ ಮಾಡಿದಾಗ ಬಡ್ಡಿ ಜಮೆ ಎಷ್ಟಾಗಿದೆ ಇತ್ಯಾದಿ ವಿವರಗಳನ್ನು ಅಲ್ಲಿ ನೀವು ನೋಡಬಹುದು. ಇನ್ನು ಎರಡನೇ ವಿಧಾನ, ಉಮಾಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಹೆಂಗೆ ಇದು ಮಾಡೋದು ಅಂತ ನಿಮ್ಮ ಫೋನಲ್ಲಿ ಉಮಾಂಗ್ ಆ್ಯಪ್ ಡೌನ್ಲೋಡ್ ಮಾಡಿ ಫಸ್ಟ್. ಆಮೇಲೆ ಅಲ್ಲಿ ರಿಜಿಸ್ಟರ್ ಆಗಿ ಸರ್ಚ್ ಬಾರ್ಗೆ ಹೋಗಿ EPF ಅಂತ ಟೈಪ್ ಮಾಡಿ ಅದರಲ್ಲಿ ವ್ಯೂ ಪಾಸ್ಬುಕ್ ಎಂಬ ಆಯ್ಕೆಯನ್ನು ಸೆಲೆಕ್ಟ್ ಮಾಡಿ ನಿಮ್ಮ UN ಸಂಖ್ಯೆಯನ್ನು ಅಲ್ಲಿ ಇದು ಮಾಡಿ ಟೈಪ್ ಮಾಡಿ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಬರುವ OTP ಮೂಲಕ ಅದನ್ನು ಪರಿಶೀಲನೆ ಮಾಡ್ಬೋದು, ವೆರಿಫೈ ಮಾಡ್ಬೋದು. ನಂತರ PF ಖಾತೆಯ ವಿವರಗಳನ್ನು ಬಹಳ ಸುಲಭವಾಗಿ ಉಮಾಂಗ್ ಆ್ಯಪ್ನಲ್ಲಿ ಪರಿಶೀಲನೆ ಮಾಡ್ಬೋದು. ನೋಡಿ, ನಿಮ್ಮ UN ಸಕ್ರಿಯವಾಗಿರಬೇಕು ಮತ್ತು ಮೊಬೈಲ್ ಸಂಖ್ಯೆ UNಗೆ ಲಿಂಕ್ ಆಗಿರಬೇಕು. ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಲ್ಲಿರಬೇಕಾಗುತ್ತೆ. ಬಡ್ಡಿ ಜಮಾ ಪ್ರಕ್ರಿಯೆ ನಡೀತಾ ಇರೋದ್ರಿಂದ ಜುಲೈ 15ರ ನಂತರ ಪಾಸ್ಬುಕ್ನಲ್ಲಿ ಅಪ್ಡೇಟ್ ಆಗಿರುವ ಬಡ್ಡಿಯ ಮೊತ್ತವನ್ನು ನೀವು ಆರಾಮ್ಸೆ ಪರಿಶೀಲನೆ ಮಾಡಬಹುದು. ವೀಕ್ಷಕರ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.